ಆಲಮಟ್ಟಿ ಡ್ಯಾಂ ಎತ್ತರ ಹೆಚ್ಚಳಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಡ್ಯಾಂ ಬಳಿಯೇ ಹೋರಾಟಕ್ಕೆ ರೈತರು ಸಿದ್ಧತೆ ಮಾಡ್ತಾ ಇದ್ದಾರೆ. ಆಲಮಟ್ಟಿ ಡ್ಯಾಂ ಎತ್ತರವನ್ನ ಹೆಚ್ಚಳ ಮಾಡಬೇಕು ಅಂತ ರೈತರ ಆಗ್ರಹ. ಡ್ಯಾಂ ಬಳಿನೇ ಹೋರಾಟಕ್ಕೆ ಈಗ ರೈತರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಯಾರಿ ಆಗ್ತಾ ಇದೆ. 519ರಿಂದ 524.256 ಮೀಟರ್ಗೆ ಹೆಚ್ಚಿಸಿ ಅಂತ ಸರ್ಕಾರಕ್ಕೆ ಅನ್ನದಾತರು ಹಕ್ಕೊತ್ತಾಯ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಡ್ಯಾಂ ಎತ್ತರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಡ್ಯಾಂ ಮಟ್ಟ ಎತ್ತರಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇರೋದು ಯಾಕೆ, ಸರ್ಕಾರ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಮೀನಾಮೇಷ ಎಣಿಸ್ತಾ ಇದೆ ಅನ್ನುವಂತ ಆರೋಪ ಸಹ ರೈತರದಾಗಿದೆ. ಜೂನ್ 30ರಂದು ಹೋರಾಟ ನಡೆಸೋದಕ್ಕೆ ತಯಾರಿ ಆಗ್ತಾ ಇದೆ. 519ರಿಂದ 524.256 ಮೀಟರ್ಗೆ ಹೆಚ್ಚಳ ಮಾಡಬೇಕು ಅನ್ನೋದು ಅನ್ನದಾತರ ಹಕ್ಕೊತ್ತಾಯ. ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನೀರು ನಿಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಕೇಂದ್ರದ ಮೇಲೂ ಕೂಡ ಒತ್ತಡ ತರ್ತಾ ಇದ್ದಾರೆ. ಇದನ್ನು ಮನಗೊಂಡು ಮಹಾರಾಷ್ಟ್ರ ಸರ್ಕಾರ ಏನದ ಉದ್ದೇಶಪೂರ್ವಕವಾಗಿ ಅನಾವಶ್ಯಕ ಹೋರಾಟ ಮಾಡಿ 524ಕ್ಕೆ ನೀರು ನಿಲ್ಲಿಸಿದರೆ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ನಮಗೆ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ ನೀವು ನೀರು ನಿಲ್ಲಿಸಬೇಡ ತಿಳ್ಕೊಂಡೇಳಿ ಆ ಭಾಗದ ರೈತರನ್ನ ಎತ್ತಿ ಕಟ್ಟಿ ಹೋರಾಟ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣ ಅವ್ರು ತಪ್ಪು ತಿಳುವಳಿಕೆ ಅದ. 2019ರಲ್ಲಿ ಏನು ಫ್ಲಡ್ ಬಂದಿತ್ತು ಅವಾಗ ಮಹಾರಾಷ್ಟ್ರದ ಸರ್ಕಾರದ ಪ್ರಧಾನ ಆಗಿರ್ತಕ್ಕಂಥ ನಿವೃತ್ತ ವಡ್ನರಿ ಅಂತಕ್ಕಂಥ ನೀರಾವರಿ ತಜ್ಞರನ್ನ ನೇಮಕ ಮಾಡಿ ಇಲ್ಲಿ ಅಧ್ಯಯನ ಕಳಿಸಿದ್ರು ಆಲಮಟ್ಟಿಗೆ. ಅವ್ರು ಅಧ್ಯಯನ ಮಾಡಿಕೊಂಡು ಇಲ್ಲ ಇದು ಆಲಮಟ್ಟಿ ಡ್ಯಾಮಿನ ನೀರಿನಿಂದ ಯಾವುದೇ ಕಾರಣಕ್ಕೂ ಇದು ಪ್ರವಾಹ ಉಂಟಾಗಿಲ್ಲ ತಿಳ್ಕೊಂಡೇಳಿ ಸ್ಪಷ್ಟವಂತ ವರದಿ ಕೊಟ್ಟರು ಕೂಡ ಅದನ್ನು ಗಣ್ಯ ತೆಗೆದುಕೊಳ್ಳದೆ ಮಹಾರಾಷ್ಟ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಉತ್ತರ ಕರ್ನಾಟಕದ ರೈತನ ಹಾಳು ಮಾಡುವ ಉದ್ದೇಶದಿಂದ ಅನಾವಶ್ಯಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡಿ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರ ಸರ್ಕಾರದ ಒಂದು ಹೋರಾಟಕ್ಕೆ ಮಣಿದೆ 520ಕ್ಕೆ ನೀರು ನಿಲ್ಲಿಸಕ್ಕೆ ಕ್ರಮ ಕೈಗೊಳ್ಳಿಕೊಂಡು ಹೇಳಿ ಮತ್ತು ಮಹಾರಾಷ್ಟ್ರ ಸರ್ಕಾರ ವಿರುದ್ಧ ಕೂಡ ನಾವು ಚಳವಳಿಯನ್ನು ನಾಳೆ ದಿವಸ ಮಾಡ್ತಾ ಇದ್ದೇವೆ. ಕೋಲ್ಹಾಪುರ ಮತ್ತು ಸಾಂಗ್ಲಿ ಈ ಭಾಗಕ್ಕೆ ಪ್ರವಾಹ ಬರ್ತದೆ. ಆಲಮಟ್ಟಿ ಹೈಟನ್ನು ಇನ್ಕ್ರೀಸ್ ಮಾಡಿದೆ ಅಂಥೇಳಿ ಅದು ಈಗಾಗಲೇ 2 ಸಮಿತಿಗಳಲ್ಲಿ 2 ತಜ್ಞರ ರಿಪೋರ್ಟ್ರಲ್ಲಿ ಅದು ಆಗಿಲ್ಲ ಅಂಥೇಳಿ ಹೇಳಿದ್ದಾರೆ. ಈಗ ಇಷ್ಟು ದಿವಸ ಅವರು ಸುಮ್ಮನೆ ಕೂತು ಈಗ ಮತ್ತೆ ಏನೋ ಇದು ಮಾಡಿದ್ದಾರೆ. ನಮಗೆ ಇದರಿಂದ ಏನು ಬಾಧಕ ಇಲ್ಲ. ಇವರು ಈ ರೀತಿ ಹೇಳಿಕೆ ಕೊಟ್ಟರೆ ನಾವು ಅದನ್ನು ಸಮರ್ಥನೆ ಮಾಡ್ಕೋತೀವಿ. ಆದರೂ ಎಲ್ಲರೂ ಒಕ್ಕಟ್ಟಾಗಿರೋದು ಭಾಳ ಮಹತ್ವದ ತುಂಡು ಸರ್. ನೋಡಿ ಒಂದು ಹೇಳ್ತೀನಿ ಅಲ್ಲ, ಅದರಲ್ಲಿ ಏನೂ ಹುರುಳಿಲ್ಲ. ಒಂದೇದು ಇಟ್ ವೋಂಟ್ ಸ್ಟ್ಯಾಂಡ್ ಎನಿ ದಿಸ್ ಒನ್. ಈ ಮಹಾರಾಷ್ಟ್ರದ ಏನು ಇದೆಯಲ್ಲ ಈಗಾಗಲೇ ರಿಪೋರ್ಟ್ ಇದ್ದಾವೆ. ನಾನು ಶೇರ್ ಮಾಡ್ತೀನಿ ನಿಮ್ಮ ರಿಪೋರ್ಟ್ ಕಾಪಿ ನನ್ನ ಮೊಬೈಲಲ್ಲೇ ಇದ್ದಾವೆ. ಇಲ್ಲೇನೆ ಅದೇ ರಿಪೋರ್ಟ್ಸ್ ಅದ ನನ್ನ ಕಡೆ. ದಿಸ್ ನಥಿಂಗ್ ದಿಸ್ ಒನ್. ಆಮೇಲೆ ಇವರು ಎನ್ಕ್ರೋಚ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ರಿವರ್ನ ಸಾಂಗ್ಲಿ ಅಂತಕ್ಕೆ, ಅದು ಕೂಡ ನನ್ನ ಹತ್ರ ಇದೆ. ಪ್ರವಾಹ ಬರೋಕೆ ಇವರು ತಾವು ಸಾಂಗ್ಲಿ ಅಂತಕ್ಕೆ ಇವರು ಎನ್ಕ್ರೋಚ್ ಮಾಡಿದ್ದಾರೆ, ಅದೂ ಇದೆ ನನ್ನ ಕಡೆ. ಆ ಎಲ್ಲ ವಿಚಾರಗಳಿದ್ದಾವೆ. ಎಲ್ಲರೂ ಜಲ ಭಾಷೆ ಇದು ಬಂದಾಗ, ನೀರಿನ ವಿಚಾರಗಳು ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ಹೀಗಾಗಿ ಎಲ್ಲ ಸಂಸದರಾಗಲಿ ಕೇಂದ್ರ ಸಚಿವರಾಗಲಿ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಆದರೆ ಒಂದು ಹೇಳ್ತೀನಿ, ಈ ಮಹಾರಾಷ್ಟ್ರ ಏನು ತೆಗೆದರಲ್ಲಿ ಇದ್ರಾಗ ಏನೂ ಹುರುಳಿಲ್ಲ. ಅಂಥ ಪರಿ ಏನಿವ್ರಿಗೆ ನಾವು ಭಯಪಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ನಾನು ಅವ್ರಿಗೆ ವಿನಂತಿ ಏನು ಮಾಡ್ಕೋತೀನಿ, ಈಗಾಗಲೇ ರಿಪೋರ್ಟ್ಸ್ ಇದ್ದಾವೆ. ಸುಮ್ಮನೆ ಈ ರೀತಿ ತ್ಯಾಗೆ ತೆಗೆದುಕೊಂಡು 2 ರಾಜ್ಯದ ಸಾಮರಸ್ಯವನ್ನು ಹಾಳು ಮಾಡ್ಕೋಬೇಡಿ ಅಂಥೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.